ಮಾತನಾಡ್ತಿರೋ ಒಂದು ಮಾತು ಹೇಳ್ತಾರೆ. RSS ಬಿಜೆಪಿ ಬೈಯುವಂಥ ಸಂದರ್ಭದಲ್ಲಿ JDSಗಿಂತ ಇದು ಹಿಂದಕ್ಕೆ ಹೋಗ್ಬಿಡ್ತಿತ್ತು ಒಂದು ವೇಳೆ RSS ಇರಲಿಲ್ಲ ಅಂದರೆ ಅಂತ ಹೇಳಿದ್ದಾರೆ. ಅಲ್ಲಿಗೆ JDS ಅನ್ನ ಅವರು ಒಂದು ಸ್ಟ್ರಾಂಗ್ ಪಾರ್ಟಿ ಅಂತಾನೆ ಕನ್ಸಿಡರ್ ಮಾಡಿಲ್ಲ ಅಂತ ಅವರು ಎಕ್ಸಾಂಪಲ್ ತೊಗೊಂಡಿರೋದು. ಸರ್, ನಾನು ಹಲವಾರು ಬಾರಿ ಹೇಳಿದ್ದೀನಿ, ಒಂದು ಪ್ರಾದೇಶಿಕ 25 ವರ್ಷ ಕರ್ನಾಟಕ ರಾಜ್ಯದಲ್ಲಿ 50ಕ್ಕೂ ಹೆಚ್ಚು ಜನ ಈ ಪಕ್ಷವನ್ನು ಒಂದು ರಾಜಕೀಯ ವೇದಿಕೆಯಾಗಿ ಉಪಯೋಗಿಸ್ಕೊಂಡು ಅವರ ಒಂದು ವೈಯಕ್ತಿಕ ಕಾರಣಕ್ಕೋಸ್ಕರ ರಾಜಕೀಯದ ಲಾಭಕ್ಕೋಸ್ಕರ ಈ ಪಕ್ಷ ಬಿಟ್ಟು ಹೋದಂಥ ಸಂದರ್ಭದಲ್ಲೂ ಕೂಡ 50ಕ್ಕೂ ಹೆಚ್ಚು ನಂಬರ್ ಆದರೂ ಕೂಡ ಪಕ್ಷ 25 ವರ್ಷ ಮೊನ್ನೆ ದಿನ ಬೆಳ್ಳಿ ಹಬ್ಬ ಆಚರಣೆ ಮಾಡಿದೆ. ಹಾಗಾಗಿ ಜನತಾದಳದ ಪಕ್ಷದ ಶಕ್ತಿ ಏನು ಅಂತಕ್ಕಂಥದ್ದು ಅವ್ರಿಗೂ ಕೂಡ ಗೊತ್ತಿದೆ. ಒಳಗಡೆ ಸಾರ್ವಜನಿಕವಾಗಿ ಚರ್ಚೆ ಮಾಡ್ಬೇಕಾದ್ರೆ ಪಾಪ ಮಾತನಾಡ್ತಾರೆ ಅಷ್ಟೇ. ಅವರು ಮಾತನಾಡ್ತಿರೋ ಒಂದು ಮಾತು ಹೇಳ್ತಾರೆ. RSS ಬಿಜೆಪಿ ಬೈಯುವಂಥ ಸಂದರ್ಭದಲ್ಲಿ JDSಗಿಂತ ಇದು ಹಿಂದಕ್ಕೆ ಹೋಗ್ಬಿಡ್ತಿತ್ತು ಒಂದು ವೇಳೆ RSS ಇರಲಿಲ್ಲ ಅಂದರೆ ಅಂತ ಹೇಳಿದ್ದಾರೆ. ಅಲ್ಲಿಗೆ JDS ಅನ್ನ ಅವರು ಒಂದು ಸ್ಟ್ರಾಂಗ್ ಪಾರ್ಟಿ ಅಂತಾನೆ ಕನ್ಸಿಡರ್ ಮಾಡಿಲ್ಲ ಅಂತ ಅವರು ಎಕ್ಸಾಂಪಲ್ ತೊಗೊಂಡಿರೋದು. ಸರ್, ನಾನು ಹಲವಾರು ಬಾರಿ ಹೇಳಿದ್ದೀನಿ, ಒಂದು ಪ್ರಾದೇಶಿಕ 25 ವರ್ಷ ಕರ್ನಾಟಕ ರಾಜ್ಯದಲ್ಲಿ 50ಕ್ಕೂ ಹೆಚ್ಚು ಜನ ಈ ಪಕ್ಷವನ್ನು ಒಂದು ರಾಜಕೀಯ ವೇದಿಕೆಯಾಗಿ ಉಪಯೋಗಿಸ್ಕೊಂಡು ಅವರ ಒಂದು ವೈಯಕ್ತಿಕ ಕಾರಣಕ್ಕೋಸ್ಕರ ರಾಜಕೀಯದ ಲಾಭಕ್ಕೋಸ್ಕರ ಈ ಪಕ್ಷ ಬಿಟ್ಟು ಹೋದಂಥ ಸಂದರ್ಭದಲ್ಲೂ ಕೂಡ 50ಕ್ಕೂ ಹೆಚ್ಚು ನಂಬರ್ ಆದರೂ ಕೂಡ ಪಕ್ಷ 25 ವರ್ಷ ಮೊನ್ನೆ ದಿನ ಬೆಳ್ಳಿ ಹಬ್ಬ ಆಚರಣೆ ಮಾಡಿದೆ. ಹಾಗಾಗಿ ಜನತಾದಳದ ಪಕ್ಷದ ಶಕ್ತಿ ಏನು ಅಂತಕ್ಕಂಥದ್ದು ಅವ್ರಿಗೂ ಕೂಡ ಗೊತ್ತಿದೆ. ಒಳಗಡೆ ಸಾರ್ವಜನಿಕವಾಗಿ ಚರ್ಚೆ ಮಾಡ್ಬೇಕಾದ್ರೆ ಪಾಪ ಮಾತನಾಡ್ತಾರೆ ಅಷ್ಟೇ. ಅವರು ಮಾತನಾಡ್ತಿರೋ ಒಂದು ಮಾತು ಹೇಳ್ತಾರೆ. RSS ಬಿಜೆಪಿ ಬೈಯುವಂಥ ಸಂದರ್ಭದಲ್ಲಿ JDSಗಿಂತ ಇದು ಹಿಂದಕ್ಕೆ ಹೋಗ್ಬಿಡ್ತಿತ್ತು ಒಂದು ವೇಳೆ RSS ಇರಲಿಲ್ಲ ಅಂದರೆ ಅಂತ ಹೇಳಿದ್ದಾರೆ. ಅಲ್ಲಿಗೆ JDS ಅನ್ನ ಅವರು ಒಂದು ಸ್ಟ್ರಾಂಗ್ ಪಾರ್ಟಿ ಅಂತಾನೆ ಕನ್ಸಿಡರ್ ಮಾಡಿಲ್ಲ ಅಂತ ಅವರು ಎಕ್ಸಾಂಪಲ್ ತೊಗೊಂಡಿರೋದು. ಸರ್, ನಾನು ಹಲವಾರು ಬಾರಿ ಹೇಳಿದ್ದೀನಿ, ಒಂದು ಪ್ರಾದೇಶಿಕ 25 ವರ್ಷ ಕರ್ನಾಟಕ ರಾಜ್ಯದಲ್ಲಿ 50ಕ್ಕೂ ಹೆಚ್ಚು ಜನ ಈ ಪಕ್ಷವನ್ನು ಒಂದು ರಾಜಕೀಯ ವೇದಿಕೆಯಾಗಿ ಉಪಯೋಗಿಸ್ಕೊಂಡು ಅವರ ಒಂದು ವೈಯಕ್ತಿಕ ಕಾರಣಕ್ಕೋಸ್ಕರ ರಾಜಕೀಯದ ಲಾಭಕ್ಕೋಸ್ಕರ ಈ ಪಕ್ಷ ಬಿಟ್ಟು ಹೋದಂಥ ಸಂದರ್ಭದಲ್ಲೂ ಕೂಡ 50ಕ್ಕೂ ಹೆಚ್ಚು ನಂಬರ್ ಆದರೂ ಕೂಡ ಪಕ್ಷ 25 ವರ್ಷ ಮೊನ್ನೆ ದಿನ ಬೆಳ್ಳಿ ಹಬ್ಬ ಆಚರಣೆ ಮಾಡಿದೆ. ಹಾಗಾಗಿ ಜನತಾದಳದ ಪಕ್ಷದ ಶಕ್ತಿ ಏನು ಅಂತಕ್ಕಂಥದ್ದು ಅವ್ರಿಗೂ ಕೂಡ ಗೊತ್ತಿದೆ. ಒಳಗಡೆ ಸಾರ್ವಜನಿಕವಾಗಿ ಚರ್ಚೆ ಮಾಡ್ಬೇಕಾದ್ರೆ ಪಾಪ ಮಾತನಾಡ್ತಾರೆ ಅಷ್ಟೇ.